ಕನಿಷ್ಠ ವೇತನ ಸೇರಿದಂತೆ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಇಂದು ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕನಿಷ್ಠ ವೇತನ ಸೇರಿದಂತೆ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು. बोलो भारत माता की जय, बोलो भारत माता की जय. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಕನಿಷ್ಠ ವೇತನ ಜಾರಿ ಮಾಡದೇ ಇರತಕ್ಕಂತ ಸರ್ಕಾರಕ್ಕೆ ಕನಿಷ್ಠ ವೇತನ ಜಾರಿ ಮಾಡದೇ ಇರತಕ್ಕಂತ ಸರ್ಕಾರಕ್ಕೆ बोलो भारत माता की जय. जिंदाबाद जिंदाबाद बीएमएस जिंदाबाद 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 बीएमएस जिंदाबाद. ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. बोलो भारत माता की जय, बोलो भारत माता की जय. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಕನಿಷ್ಠ ವೇತನ ಜಾರಿ ಮಾಡದೇ ಇರತಕ್ಕಂತ ಸರ್ಕಾರಕ್ಕೆ ಕನಿಷ್ಠ ವೇತನ ಜಾರಿ ಮಾಡದೇ ಇರತಕ್ಕಂತ ಸರ್ಕಾರಕ್ಕೆ बोलो भारत माता की जय. जिंदाबाद जिंदाबाद बीएमएस जिंदाबाद 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 बीएमएस जिंदाबाद. ಭಾರತೀಯ ಮಜ್ದೂರ್ ಸಂಘದ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷ. ಇವತ್ತು ನಾವು ನಮ್ಮ ಕೇಂದ್ರ BMSನ ಒಂದು ಸೂಚನೆ ಮೇರೆಗೆ ಇವತ್ತು ಎಲ್ಲ ದೇಶವ್ಯಾಪಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಕಾರಣ ಏನಂದರೆ ಈ ಕಾರ್ಮಿಕರ ಒಂದು ವಿರೋಧಿ ನೀತಿಗಳನ್ನು ಸರ್ಕಾರ ಅನುಸರಿಸ್ತಿದ್ದು ಹಲವಾರು ಬಾರಿ ಒಂದು ಸಭೆಗಳನ್ನು ನಡೆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಆಗಲಿ ಎರಡನ್ನೂ ನಾವು ಜಂಟಿಯಾಗಿ ಇಬ್ಬರಿಗೆ ನಾವು ಮನವಿ ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾಯಿದ್ವಿ. ಈಗಾಗಲೇ 22/5/2026 ತಾವು ಒಂದು ಕಾರ್ಮಿಕ ಇಲಾಖೆಯಿಂದ ಒಂದು ಪರಿಷ್ಕೃತ ಒಂದು ಕನಿಷ್ಠ ವೇತನದ ಒಂದು ಆದೇಶ ಹೊರಡಿಸಿದ್ರಿ. ಆದರೆ ಅದನ್ನು ಪುನಃ ಬಂಡವಾಳಶಾಹಿ ಒಂದು ಒತ್ತಡಕ್ಕೆ ಮಣಿದು ತಾವು ಪುನಃ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಮಾಡಿ ಮತ್ತೆ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಏಕೆಂದರೆ ಈಗಾಗಲೇ ಕಾರ್ಮಿಕ ಇಲಾಖೆಯು 10 ವರ್ಷ ಆಯಿತು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ. ಸೊ ಈಗ ಅದನ್ನೇ ಪುನಃ ಮತ್ತೆ ಇನ್ನೊಂದ್ಸರಿ ಉಪಸಮಿತಿ ಮಾಡೋ ಮೂಲಕ ಈಗಾಗಲೇ ಕಾರ್ಮಿಕ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಉಪಸಮಿತಿ ಮಾಡೋ ಮೂಲಕ ಪರಿಷ್ಕರಣೆ ಮಾಡೋದು ತಪ್ಪಾಗುತ್ತೆ. ಇದು ಯಥಾವತ್ತಾಗಿ ಜಾರಿ ಮಾಡಬೇಕಂತಕ್ಕಂಥದ್ದು ನಮ್ಮ ಒಂದು ಇಲ್ಲಿಂದ ಪ್ರತಿಭಟನೆ ಒತ್ತಾಯ ಆಗಿರ್ತದೆ. ಆಮೇಲೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದಾದರೆ ಈಗಾಗಲೇ EPF 95 ಪಿಂಚಣಿ 1000 ರೂಪಾಯಿ ಇದೆ. ಸೊ ಆ 1000 ರೂಪಾಯಿ ಇರ್ತಕ್ಕಂಥ ಒಂದು ಪಿಂಚಣಿ 7500ಕ್ಕೆ ಹೆಚ್ಚಳ ಮಾಡಬೇಕಂತಕ್ಕಂಥದ್ದು. ಮತ್ತು ESI ವ್ಯಾಪ್ತಿ ಮಿತಿ ಇಲ್ಲಿವರೆಗೆ ಕೇವಲ ಒಂದು 21,000 ಅಷ್ಟೇ ಇದೆ. ಸೊ ಅದು 42,000ವರೆಗೆ ಆ ಮಿತಿಯನ್ನು ಹೆಚ್ಚಳ ಮಾಡಬೇಕಂತಕ್ಕಂಥದ್ದು. ಮತ್ತು EPF ವಂತಿಗೆ 30,000 ಹೆಚ್ಚಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಡಿಮ್ಯಾಂಡ್ ಇರೋದು. ಆಮೇಲೆ ನಮ್ಮ ಎಲ್ಲ ಕಾರ್ಮಿಕರಿಗೆ ಹೈಯರ್ ಪೆನ್ಷನ್ ತೊಗೊಳ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಈ ಒಂದು EPF ಇದನ್ನು ಪಿಂಚಣಿ ಸಿಗಬೇಕಂತಕ್ಕಂಥದ್ದು. ಮತ್ತು ಗ್ರ್ಯಾಚ್ಯುಟಿ ಇದು 1 ವರ್ಷ ಸರ್ವಿಸ್ ಆದವರಿಗೆ 15 ದಿವಸ ಒಂದು ಇಡಿಗಂಟನ್ನು ಬದಿಗಿಡ್ತಕ್ಕಂಥ ಕೆಲಸ ಇರುತ್ತೆ. ಅದನ್ನು 30 ದಿವಸ ಇಡಿಗಂಟನ್ನು ಕೊಡಬೇಕಂತಕ್ಕಂಥದ್ದು ನಮ್ಮ ಒಂದು ಈ ಒಂದು ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಆಮೇಲೆ ಬೋನಸ್ 7,000 ಅಷ್ಟೇ ಅದನ್ನು ಮಿತಿಯನ್ನು ಇಟ್ಟಿದ್ದಾರೆ. ಅದನ್ನು 18,000ಕ್ಕೆ ಏರಿಸಬೇಕು, ಅದು ಹೆಚ್ಚಳ ಮಾಡಬೇಕಂತಕ್ಕಂಥದ್ದು. ಮತ್ತು ಎಲ್ಲ ಸ್ಕೀಮ್ ವರ್ಕರ್ಸ್ ಏನಿದ್ದಾರೆ ಅಂಗನವಾಡಿಯಲ್ಲಿ ಆಶೆ ಆಗಲಿ ಮತ್ತು ಬಿಸಿ ಊಟದವರಾಗಲಿ ಅವರಿಗೆಲ್ಲ ಖಾಯಂ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಗೌರವಧನ ಹೆಚ್ಚಳ ಮಾಡ್ತಕ್ಕಂಥದ್ದಾಗಲಿ. ಮತ್ತು ಪ್ರಮುಖವಾಗಿ ನಮ್ಮ ರಾಜ್ಯದ NHM ನೌಕರರಿಗೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ತಾವು ತಿಳಿಸಿದ್ರಿ ಖಾಯಂ ಮಾಡ್ತೀವಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರವು. ಸೊ ಈಗ ಆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ NHM ನಡಿಯಲ್ಲಿ ಕೆಲಸ ಮಾಡ್ತವರಿಗೆ ಅವರಿಗೆ ಖಾಯಂ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭವಾಗಲಿ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ಬ್ಯಾಂಕಿಂಗ್ ಉದ್ಯಮದಲ್ಲಿ ನಮಗೆ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಉತ್ಸಾಹದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.